ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೇ ಹಾಯ್. ಹಾಯ್ ಮಾಡು, ಹಾಯ್ ಮಾಡಕ್ಕಂದ. ಸೊ ಇವತ್ತು ನಾವು ಬೆಳಗ್ಗೆನೇ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಎಲ್ಲಿಗಪ್ಪ? ಯಾವ ಊರಿಗೆ? ಯಾವ ಅಜ್ಜಿ ಊರಿಗೆ? ಇಂದ್ರಜ್ಜಿ ಊರಿಗಾ? ಓಕೆ. ಸ್ಕೂಲಿಗೆ ರಜೆ ಮಾಡಿದ್ಯಾ ಇವತ್ತು? ಯಾಕೆ ರಜೆ ಮಾಡಿದೆ ನೀನು? ಊರಿಗೆ ಹೋಗಕ್ಕೆ ರಜೆ ಮಾಡಿದ್ಯಾ? ಮ್ಯಾಮಿಗೆ ಹೇಳ್ದ್ಯಾ? ಮ್ಯಾಮ್ ಪರ್ಮಿಷನ್ ತೊಗೊಂಡ್ಯಾ? ಓಕೆ ಫ್ರೆಂಡ್ಸ್, ಇವತ್ತು ತ್ರಿಷಿಕಾ, ನಾನು, ಋಷಿಕಾ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರು, ನಾನು ಹುಟ್ಟಿ ಬೆಳೆದಂಥ ಊರು. ಯಾಕಪ್ಪ ಅಂದರೆ ಇವತ್ತು ಇವ್ರ ಪಪ್ಪ ಮಂತ್ರಾಲಯ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಮನೆಯಲ್ಲಿ ಯಾರೂ ಇರಲ್ವಲ್ಲ, ಹಂಗಾಗಿ ಊರಿಗೆ ಬಿಡ್ತಾ ಇದ್ದಾರೆ. 2 ದಿನ ಊರಲ್ಲಿ ಮಸ್ತು ಮಜಾ ಮಾಡ್ತಾಳೆ ನಮ್ಮ ತ್ರಿಷಿಕಾ, ಅಲ್ವಾ? ಎಂಜಾಯ್ ಮಾಡ್ತೀಯಾ ಅಜ್ಜಿ ಊರಲ್ಲಿ? ಏನೇನು ಆಟ ಆಡ್ತೀಯಾ? ಓಕೆ ಫ್ರೆಂಡ್ಸ್, ನಮ್ಮೂರು ಹಳ್ಳಿ, ನಾನು ಹುಟ್ಟಿ ಬೆಳೆದ. ಏನಪ್ಪ? ಅಪ್ಪ ಕರ್ಕೊಂಡೋಗಿ ಬಿಡ್ತಾರೆ, ಬರ್ತಾರೆ ಟ್ರೈನಿಗೆ ಹಸಕ್ಕೆ. ನಮ್ಮೂರು, ನಾನು ಹುಟ್ಟಿ ಬೆಳೆದಂಥ ಹಳ್ಳಿ. ಸೊ ನಮ್ಮ ಹಳ್ಳಿ ವಾತಾವರಣ ಹೇಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್. ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಬೇಗ ಬೇಗ ಪೂಜೆನ ಮುಗಿಸ್ಕೊಂಡೆ. ಇದೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಬೇಗ ಬೇಗ ತಿಂಡಿ ತಿನ್ನಿಸಿ ನಾನು ಕೂಡ ಬೇಗ ಬೇಗ ತಿಂಡಿನ ಮುಗಿಸ್ಕೊಂಡೆ. ತಿಂಡಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಹಾಗೆ ಪಾತ್ರೆಗಳು ಬೇರೆ ತೊಳೆಯೋದಿತ್ತು, ಅದನ್ನು ಕೂಡ ಬೇಗ ಬೇಗ ವಾಶ್ ಮಾಡಿಕೊಂಡೆ. ಟ್ರೈನ್ ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಇತ್ತು. ಅಷ್ಟರಲ್ಲಿ ಬೇಗ ಬೇಗ ಪಾತ್ರೆಗಳನ್ನ ವಾಶ್ ಮಾಡಿಬಿಟ್ಟೆ. ಪಾತ್ರೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಮಧ್ಯಾಹ್ನ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಅಂತ ಅವ್ರಿಗೂ ಕೂಡ ರೈಸ್ ರೆಡಿ ಮಾಡಿಟ್ಟೆ. ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿದೆ. ಅದನ್ನು ಅಡ್ಜಸ್ಟ್ ಮಾಡ್ಕೋತಾರೆ. ಇವತ್ತು ನೈಟೇ ಅವರು ಮಂತ್ರಾಲಯ ಹೊರಡ್ತಾ ಇದ್ದಾರೆ, ಹಾಗಾಗಿ ಒಂದು ಟೈಮಿಗೆ ಅಡ್ಜಸ್ಟ್ ಮಾಡ್ಕೋತಾರೆ. ಕೆಲಸ ಎಲ್ಲ ಮುಗೀತು, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಹಾಗೆ ಹಸ್ಬೆಂಡ್ ಕೂಡ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಮನೆಯಿಂದ ಹೊರಟ್ವಿ. ಇವಾಗ ಇಲ್ಲಿ ನೋಡು, ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತೊಗೊಟ್ರು ಹಸ್ಬೆಂಡು. ಟಿಕೆಟ್ ತೊಗೊಂಡು 12:30ಗೆ ಟ್ರೈನ್ ಬಂತು. ಹತ್ಕೊಂಡು ಸೀದಾ ಅಮ್ಮನ ಮನೆಗೆ ಬಂದ್ವಿ. ಅಜ್ಜಿ ಮನೆಗೆ ಬಂದ ತಕ್ಷಣ ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾರೆ. ಆ ಕಡೆ ಈ ಕಡೆ ಜೋಗಾಲಿ ಹಾಕ್ಕೊಂಡಿಬ್ರು ನಮ್ಮ ಅಮ್ಮನ ಸೀರೆಯಲ್ಲಿ ಆಟ ಆಡ್ತಾಯಿರ್ತಾರೆ. ಇವ್ರು ಯಾವಾಗ ಬಂದ್ರೂ ಇದೇ ಕೆಲಸನೇ ಮಾಡೋದು. ಸೊ ಊಟ ಮಾಡಿಸಿ ಬಂದ ತಕ್ಷಣ ಮಕ್ಕಳನ್ನ ಆಟ ಆಡೋಕ್ಕೆ ಬಿಟ್ಟೆ, ಆಟ ಆಡ್ಕೊತಾ ಇದ್ದಾರೆ. ಹಾಗೆ ನಾನು ಕೂಡ ಊಟ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಬಂದೆ. ಯಾಕೋ ಇವತ್ತು ಸ್ಕೂಲ್ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡಿ, ನಾನು ಓದಿದಂಥ ಸ್ಕೂಲು ಸರ್ಕಾರಿ ಶಾಲೆ ಇವತ್ತು ಯಾವ ಮಟ್ಟಕ್ಕೆ ಆಗಿದೆ ನೋಡಿ. ಇವಾಗಂತೂ ಸರ್ಕಾರಿ ಶಾಲೆಗಳೇ ತುಂಬ ಅಪರೂಪ ಆಗೋಗ್ಬಿಟ್ಟಿದೆ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಇಲ್ಲಿ ಓದಿದ್ದು ನಾನು. 2001ರಲ್ಲಿ 1ನೇ ಕ್ಲಾಸು, 2005ಕ್ಕೆ ಇಲ್ಲಿ ಸ್ಕೂಲ್ ಮುಗಿಸ್ದೆ. ನಾನು 5ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದೆ. ಸುಮಾರು 20 ವರ್ಷಗಳ ನೆನಪು ಇದು. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೋಬೇಕು ಅನಿಸ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗೌರ್ಮೆಂಟ್ ಸ್ಕೂಲ್ ಆದರೂ ಕೂಡ ತುಂಬ ಚೆನ್ನಾಗಿ ಎಜುಕೇಷನ್ ಇತ್ತು. ಅಷ್ಟೇ ಚೆನ್ನಾಗಿ ಪಾಠಗಳು ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ವಿ, ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ವಿ. ಕ್ಲಾಸ್ ರೂಮ್ ಒಳಗಡೆ ನೋಡಿ ಯಾವ ಥರ ಅವಸ್ಥೆ ಆಗಿಬಿಟ್ಟಿದೆ ಅಂತ. ಜನ ಯಾವ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಈ ಡಿಸೈನ್ಸ್ ಎಲ್ಲ ನಾವಿರುವಾಗಲೇ ಮಾಡಿದ್ದು ನೋಡಿ. 20 ವರ್ಷದಿಂದನೂ ಹಂಗೆ ಇದೆ. ಇದು ಬೋರ್ಡ್ ನೋಡಿ, ಪಾಠ ಹೇಳ್ಕೊಟ್ಟಿದ್ದಂಥ ಬೋರ್ಡ್ ಅದು. ಕಿಟಕಿ, ಇಲ್ಲೆಲ್ಲ ಡೆಸ್ಕ್ಗಳು ಹಾಕಿದ್ರು, ಇಲ್ಲೆಲ್ಲ ಕೂತ್ಕೊತಾ ಇದ್ವಿ ನಾವು.
ಬೋರ್ಡ್ ಇದು, ಬೋರ್ಡ್ ಮೇಲೆಲ್ಲ ಬರೀತಾ ಇದ್ವಿ. ನಮ್ಮ ಬ್ಯಾಚ್ ಆದಮೇಲೆ ಇನ್ನೊಂದು ನಮ್ಮ ತಮ್ಮವ್ರ ಬ್ಯಾಚು, ಅದು ಲಾಸ್ಟ್ ಬ್ಯಾಚು. ಇವಾಗಿನ ಸ್ಥಿತಿ ನೋಡಿ ಎಷ್ಟು ಬೇಜಾರಾಗ್ತಾಯಿದೆ. ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಎಷ್ಟು ಚೆನ್ನಾಗಿತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ, ಆಟ ಏನೇ ಒಂದಾದ್ರೂ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಇದು ಅಡುಗೆ ಮಾಡ್ತಿದ್ದಂಥ ಮನೆ, ಮಧ್ಯಾಹ್ನ ಬಿಸಿ ಊಟ ಇಲ್ಲೇ ಮಾಡ್ತಾಯಿದ್ದಿದ್ದು. ಇವಾಗ ನೋಡಿ ಪೋಸ್ಟ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಹಾಗೆ ಇಲ್ಲಿ ಫೀಲ್ಡು, ಆಟದ ಫೀಲ್ಡ್ ಇತ್ತು ಇಲ್ಲಿ ಆಟ ಆಡಲಿಕ್ಕೆ ಅಂತ ನೋಡಿ. ಇದೇ ಜಾಗದಲ್ಲಿ ಆಟ ಆಡ್ತಾಯಿದ್ವಿ. ಸಂಜೆ 4:15 ಸ್ಕೂಲ್ ಬಿಟ್ಟರೆ ಅರ್ಧ ಗಂಟೆ ಆಟ ಆಡೋಕ್ಕೆ ಬಿಡ್ತಾಯಿದ್ರು. ಆಟ ಆಡ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಇದೆಲ್ಲ ಒಂದು ಒಳ್ಳೆ ಮೆಮೊರಿ ಇದು. ತುಂಬ ಫೀಲ್ ಆಗ್ತಾಯಿದೆ, ಏನೋ ಒಂಥರ ಈ ಜಾಗ ನೋಡ್ತಾಯಿದ್ರೆ ತುಂಬ ಖುಷಿ ಆಯಿತು ನನಗಂತೂ. ಮತ್ತೆ ಆ ಜಾಗಕ್ಕೆ ಹೋಗಿದ್ದು, ಸ್ಕೂಲೆಲ್ಲ ನೋಡ್ಕೊಂಡು ಮತ್ತೆ ನಾವು ಇನ್ನೊಂದು ಜಾಗಕ್ಕೆ ಹೊರಟ್ವಿ. ಎಲ್ಲಿಗಪ್ಪ ಅಂದರೆ ನಮ್ಮ ಊರೊಳಗಡೆ ನಮ್ಮ ಹೊಲ ಇತ್ತು, ಅದನ್ನು ನೋಡ್ಕೊಂಡು ಬರೋಣ ಅಂತ ಮಕ್ಕಳು ಕರ್ಕೊಂಡು ಹೊರಟೆ. ಇದೇ ನೋಡಿ ನಮ್ಮ ಹೊಲ. ಇಲ್ಲೊಂದು ದೊಡ್ಡ ಹಲಸಿನ ಮರ ಇದೆ ನಮ್ಮದೇನೆ. ಮಕ್ಕಳುಗಳು ಕೂಡ ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ಕೊಂಡ್ರು. ಹೊಲದಲ್ಲಿ ಇನ್ನೂ ಏನು ಬೆಳೆ ಬೆಳೆದಿಲ್ಲ. ರಾಗಿ ಹಾಕೋದಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದಾರೆ. ಇನ್ನೂ ಹಾಕಿಲ್ಲ, ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ರಾಗಿನ ಬೆಳೀತಾರೆ. ಮಳೆ ಬೇರೆ ಬರೋ ಥರ ಇತ್ತು, ಗಾಳಿನೂ ಚೆನ್ನಾಗಿ ಬೀಸ್ತಾ ಇತ್ತು. ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡ್ರು. ನಾನು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಷ್ಟೊತ್ತಿಗೆ ಸಂಜೆ ಆಯಿತು. ಮನೆ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.